ಹಲೋ. ಹಲೋ ಸರ್, ಅಡ್ವಾನ್ಸ್ ಕಳಿಸಿದ್ದೀನಿ, ಬಂತಾ ನೋಡಿ. ಹಾಂ ಸರ್, ಬಂದಿದೆ. ಸರ್, ಶೂಟ್ ಯಾವಾಗ ಇಟ್ಕೊಳ್ಳೋಣ? ನಿಮ್ಮದು ಪ್ರೀ ವೆಡ್ಡಿಂಗ್ ಅಲ್ವಾ? ಈ ಸಂಡೇ ಮಾಡೋಣ, ಮೇ ಬಿ 28th. ಓಕೆ ಸರ್, ಆಯಿತು. ಆದರೆ ಏನು ಹೇಳಿ? ಏನಿಲ್ಲ, ನಿಮ್ಮದು ಫೇಕ್ ಐಡಿ ಅಲ್ಲ ತಾನೆ? ಅಲ್ಲ, ಯಾವುದರಲ್ಲೂ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿಲ್ವಲ್ಲ, ಅದಕ್ಕೆ ಕೇಳಿದೆ. ನಾನಿರೋ ಫೋಟೋಸ್ಗಿಂತ ನಾನು ತೆಗ್ದಿರೋ ಫೋಟೋಸ್ಗೆ ಜಾಸ್ತಿ ಲೈಕ್ ಬರ್ತಿತ್ತು. ಅವಮಾನ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಫೋಟೋಸ್ ಡಿಲೀಟ್ ಮಾಡಿದೆ. ಸರಿ ಸರ್, ಆಯಿತು, ಶೂಟಲ್ಲಿ ಸಿಗೋಣ. ಓಕೆ, ಹುಡುಗ ಹುಡುಗಿ ಇಬ್ರು ಎತ್ನಿಕ್ ವೇರಲ್ಲಿ ಬನ್ನಿ. ಲೊಕೇಶನ್ನ ವಾಟ್ಸಪ್ ಮಾಡ್ತೀನಿ. ಓಕೆ ಸರ್, ಬಾಯ್. ಹಾಂ ಸರ್, ಬಾಯ್ ಬಾಯ್. ಹಾಯ್, ನನ್ನ ಹೆಸರು ವಿಹಾನ್ ಸಾಗರ್. ನಾನು ಲಾಸ್ಟಲ್ಲಿ ಬರೋದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಮಾತ್ರ. ನಮ್ದೊಂದು ಪುಟ್ಟ ಫ್ಯಾಮಿಲಿ. ನಾನು, ಮದರ್ ಇಂಡಿಯಾ ಆ್ಯಂಡ್ ವಿಸ್ಕಿ, 3 ಜನ ತುಂಬಾ ಹ್ಯಾಪಿ ಆಗಿದ್ದೀವಿ. ನಂದೇ ಆದಂತ ಒಂದು ಸ್ಟುಡಿಯೋ ಇದೆ. ನನ್ನ ಡಾರ್ಲಿಂಗ್ ಹೆಸರು ಬಂದು ಸೋನಿ A73. ಈ ಫೋಟೋಗ್ರಾಫರ್ಸ್ದು ಕತೆ ಹೆಂಗಪ್ಪ ಅಂದ್ರೆ, ನಾವು ಹುಡ್ಗ ಹುಡುಗಿ, ಅಜ್ಜಿ ತಾತ, ಪ್ರಾಣಿ ಪಕ್ಷಿ, ಗಿಡ ಮರ ಎಲ್ಲರ ಫೋಟೋಸು ಚೆನ್ನಾಗಿ ತೆಗಿತೀವಿ. ಆದ್ರೆ ಮಗ ಇಲ್ಲೋಡು, ಐಟ್ ಐಟ್ ಮಗ ಮಸ್ತಾಗಿ ಬಂದೈತೆ ಅನ್ಕೋ ಫೋಟೋ ಮಾತ್ರ. ನಮ್ಮ ಫೋಟೋಸ್ನ ನನ್ನ ಮಗನೂ ಚೆನ್ನಾಗಿ ತೆಗಿಯಲ್ಲ. ಮಕ್ಕದ ಮೇಲೆ ಹೊಡಿತೀನಿ ನನ್ನ ಮಗನೇ, ಎಲ್ಲ ಬ್ಲರ್ ತೆಗ್ದವನೆ. ನಾನು ಪ್ರತಿ ಶುಕ್ರವಾರ ಬೆಳಗ್ಗೆ ಬೆಟ್ಟಕ್ಕೆ ಹೋಗ್ತೀನಿ. ಹಂಗೆ ಪ್ರತಿ ಶನಿವಾರ ಸಂಜೆ ಎಣ್ಣೆನೂ ಹೊಡಿತೀನಿ. ನಾನು ದೇವಸ್ಥಾನಕ್ಕೆ ಹೋಗೋದು ಏನಕ್ಕೆ ಅಂತ ಅಂದ್ರೆ, 3 ವರ್ಷದಿಂದ ದೇವ್ರ ಹತ್ರ ಏನೇನು ಕೇಳ್ಕೊಂಡಿದ್ನೋ ಅದೆಲ್ಲ ಇವತ್ತು ನನ್ನ ಹತ್ರ ಇದೆ. ಬಟ್ ಒಂದನ್ ಬಿಟ್ಟು, ಆ ಒಂದೇನು ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹಾಯ್ ಸರ್. ಹಾಯ್, ನಾವು ಪಿಂಕ್ ಎಫ್ ಎಮ್ಮಿಂದ ಬರ್ತಾ ಇರೋದು. ಪಿಂಕಾ? ಹಾಂ ಸರ್, ನಿಮ್ಮ ಹೆಸರು? ವಿಹಾನ್ ಅವರೇ, ಫಸ್ಟ್ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ? ತಗೊಳ್ಳಿ, ಪ್ರಸಾದ ತಿನ್ನಿ. ಥ್ಯಾಂಕ್ ಯು ಸರ್. ಯಾರ ಹತ್ರ ಬಂದು ಯಾವ ಪ್ರಶ್ನೆ ಕೇಳ್ತಿದ್ದೀರಾ ನೋಡಿ ನೀವು. ಈ ಫಸ್ಟ್ ಲವ್ ಅನ್ನೋದು ಇರ್ಲಾರ್ದೆ ಇರುವೆ ಬಿಡ್ಕೊಳ್ಳೋದು ಅಂತಾರಲ್ಲ, ಆ ಥರ. ಅದು ಕಚ್ಚದ ಮೇಲೆ ಗೊತ್ತಾಗೋದು ನಾವು ಬಿಡ್ಕೊಳ್ಳೋದು ಕೆಂಪಿರುವೆ ಅಂತ. ಅದ್ರಲ್ಲೂ ಕಚ್ಚಬಾರ್ದು ಜಾಗ ಕಚ್ಬಿಟ್ರೆ ಯಾರ ಕೈಲೂ ಹೇಳ್ಕೊಳಕ್ಕಾಗ್ದೆ, ಪಬ್ಲಿಕಲ್ಲಿ ಕೆರ್ಕೊಳಕ್ಕೂ ಆಗದೆ ಒದ್ದಾಡ್ಕೊಂಡು ಸಾಯ್ಬೇಕು. ಇದೆಲ್ಲ ನೋಡ್ತಿದ್ರೆ ಯಾರೋ ಸರಿಯಾಗಿ ಆ್ಯಪ್ ಇಟ್ಟರಂಗಿದೆ. ನೋಡಿ, ನಾನು ದೇವಸ್ಥಾನಕ್ಕೆ ಬರೋದ್ರೆ ನೆಮ್ಮದಿ ಹುಡ್ಕೊಂಡು, ನೀವು ಬೇರೆ ಬೆಳಗ್ಗೆ ಅವಳು ನೆನ್ಪು ಮಾಡಿ ನನ್ನ ಮೂಡ್ನೆಲ್ಲ ಹಾಳು ಮಾಡಿಬಿಟ್ರಿ. ನಾನು ಸೈಕ್ ಆಗೋಕ್ಕಿಂತ ಮುಂಚೆ ಜೂಟ್ ಹೇಳಿದ್ರೆ ನಿಂಗೆ ಒಳ್ಳೇದು. ವಿಹಾನ್ ಅವರೇ, ಸದ್ಯ ತೊಲಗ್ದ. ಅದು ಪ್ರಸಾದ. ನೀನು ಇನ್ನೂ ಹೋಗಿಲ್ಲ. ಕಾದಿರುವೆ ನಾನಿಲ್ಲಿ ಕನಸಿನ ಕತೆ ಬರೆದು, ಮರೆಯಾದೆ ನೀ ಏಕೆ ಈ ಬಡಪಾಯಿಯ ತೊರೆದು. ಸಾಕಾಯಿತು ನನಗಂತೂ ನಿನ್ನ ಹುಡುಕಿ ಅಲೆದು, ಮರಳಿ ಬರುವೆಯ ಹೇಳು ನನ್ನನ್ನೊಮ್ಮೆ ನೆನೆದು, ನನ್ನನ್ನೊಮ್ಮೆ ನೆನೆದು. ಇವತ್ತು ಕಾಫಿ ಬದಲು ಹಳ್ಳೆಣ್ಣೇನಾದ್ರೂ ಕುಟ್ಕೊ ಬಂದ? ಇಲ್ವಲ್ಲ, ಯಾಕೆ? ಮತ್ ನಗು ಈ ಸರಿಯಾಗಿ ಸ್ಮೈಲ್ ಮಾಡೋ ಲೋಫರ್. ಎಲ್ಲಿ ತೋರಿಸಿ. ನಾವಿಬ್ರು ಎಷ್ಟು ಸಖತ್ತಾಗಿ ಕಾಣ್ತಿದೀವಿ ಅಲ್ವಾ? ಆದ್ರೆ ನಿನ್ ಡಬ್ಬಾ ಕಾರಿಂದ ಫೋಟೋಸ್ ಎಲ್ಲ ಹಾಳಾಯ್ತು. ಬೇಬಿ, ನೀನ್ ಯಾವಾಗ ಬೇಬಿ ಕಾರ್ ಚೇಂಜ್ ಮಾಡೋದು? ನೀನೇನಾದ್ರೂ ಈ ಕಾರಲ್ಲಿ ಬಂದು ಹೆಣ್ಣು ಕೇಳಿದ್ರೆ ನಮ್ಮ ಅಪ್ಪ ಒಪ್ಕೊಂಡಂಗೆ ನಮ್ಮಿಬ್ರು ಮದ್ವೆ ಆದಂಗೆ. ಅಟ್ಲೀಸ್ಟ್ ಒಂದು ಸೆಕೆಂಡ್ ಹ್ಯಾಂಡ್ ಸ್ಯಾಂಟ್ರೋನ್ ಆದ್ರೂ ತಗೊಳ್ಳೋ. ಬೇಬಿ, ಅದಕ್ಕಿಂತ ಮಸ್ತಾಗಿರೋ ಕಾರಲ್ಲೇ ಬಂದು ನಿಮ್ಮ ಮನೆ ಹೆಣ್ಣು ಕೇಳ್ತೀನಿ. ತಲೆ ಕೆಡ್ಸ್ಕೊಬೇಡ. ಸದ್ಯಕ್ಕೆ ಈ ಕಾರ್ ಹತ್ತು. ಡೀಲಾ? ಡೀಲ್. ಕ್ಯಾಮ್ರಾ ಬ್ಯಾಗ್ ನಾನೇ ಇಟ್ಕೊಂತೀನಿ ಬಿಡಪ್ಪ. ಯಾಕೋ? ನಾನು ರೆಡಿಯಾಗಿ ಬಂದಿರೋದೆ ಆನ್ ದಿ ವೇಲಿ ನೀ ಒಂದು 2 ಫೋಟೋ ತೆಗಿಲಿ ಅಂತ. ಮಗ, ನಿಂಗೆ ಆಕಾಶ ಕಾಣ್ತೈತಾ? ಕಾಣ್ತೈತಲ್ಲ. ಅಲ್ಲ,
ಹುಟ್ಟಾಗಿನ ಸಾಯೋ ತನಕ ಹಂದಿಗಳಿಗೆ ಆಕಾಶನೇ ಕಾಣಲ್ವಂತೆ, ಅದಕ್ಕೆ. ಹೌದಾ? ನಡಿ ನಡಿ, ಟೈಮ್ ಆಯ್ತು. ಮಗ 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 ಗಾಡಿ ಸೈಡ್ಗೆ ಹಾಕೋ. ಯಾಕೋ? ನಿಂಗೊಂದು ಸರ್ಪ್ರೈಸ್ ಇದೆ, ಹಾಕೋ. ಏನೋ ಸರ್ಪ್ರೈಸು? ಹಾಕೋ ಮಚ್ಚ. ತಡಿಯಪ್ಪ. ಸುಸು ಮಾಡ್ಬಿಡ್ತೀನೋ. ಯಾವಾಗ್ಲೂ ಇದೆ, ಆಯ್ತು ಹೋಗ್ಬಾ. ಯಾರು ನನ್ನ ಚುಟ್ಟಿ ಕದ್ದು, ಯಾರು ನನ್ನ ಚುಟ್ಟಿ ಕದ್ದು. ಎಲ್ಲೋಗಿದ್ದ ಇಷ್ಟೊತ್ತು? ನೇಚರ್ ಫೀಲ್ ಮಾಡ್ತಿದ್ದೆ ಮಚ್ಚ. ಮುಚ್ಚಪ್ಪ, ಎಲ್ಲಿ ನನ್ನ ಮುಂದೆ ಮಾತಾಡ್ಬಿಟ್ರೆ ಕೇಳಿಸ್ಕೊಬಿಡ್ತೀನಿ ಅಂದ್ಬಿಟ್ಟು ಆ ಕಡೆ ಹೋಗಿ ನಿನ್ ಡವ್ ಜೊತೆ ಫೋನ ಮಾತಾಡ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ? ನಂದೇ ಬ್ರೇಕಪ್ ಆಗಿ 2 ತಿಂಗಳಾಯ್ತು. ಸುಮ್ಮನೆ ಗುರು. ಲವ್ ಮಾಡೇ 1 ತಿಂಗಳಾಗಿಲ್ಲ, ಬ್ರೇಕಪ್ ಆಗಿ 2 ತಿಂಗಳಾಯ್ತಾ? ಹ್ಞೂ ಗುರು, ಪಾರ್ಕಲ್ಲಿ ನಿಂತಿದ್ಲಾ, ಸರ್ಪ್ರೈಸ್ ಕೊಡೋಣ ಅಂತ ಹಿಂದೆ ಕಣ್ಮುಚ್ಚಿದ್ನಾ, ಕೈ ಬಿಡೋ ಸತೀಶ್ ಅಂತ ಬೇರೆ ಯಾವ್ದೇ ಹೆಸರು ಹೇಳ್ತಾವಳೆ. ಆವಾಗಲೇ ನಂಗೆ ಗೊತ್ತಾಗಿದ್ದು ನನ್ನನ್ನು 1000 ಜನ ಮೇಂಟೈನ್ ಮಾಡ್ತಾವಳೆ ಅಂತ. ಆಮೇಲೆ ಅವತ್ತಿಂದ ಗುರು, ದೇವ್ರು ನಂಬ್ತೀನಿ, ಪೂಜಾರಿ ನಂಬಲ್ಲ. ಪ್ರೀತಿ ನಂಬ್ತೀನಿ, ಹುಡುಗಿರ್ ನಂಬದೇ ಇಲ್ಲ. ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಮದುವೆ ಆಗ್ಬಿಡೋಣ ಅಂತ ಮನೇಲಿ ಹುಡುಗಿ ಹುಡ್ಕ ಕೇಳಿದೀನಿ. ಫೋನ್ ಮಾಡಿ ಕೇಳವ ಇರೋ ಮನೇಲಿ ಏನಂತಾರೆ ಅಂತ. ಕೇಳು ಕೇಳು. ಹಲೋ ಅಮ್ಮ, ಗುಡ್ ಮಾರ್ನಿಂಗ್. ಅದೇ ಎದುರುಗಡೆ ಮನೆ ಹುಡುಗಿ ಶೈನಿ ಲೈನ್ ಹೊಡಿತಾಳೆ ಅಂತ ಹೇಳಿದ್ನಲ್ಲ, ಮದುವೆ ಆಗ್ತಾಳೆ ಕೇಳು ಅಂತ ಹೇಳಿದ್ನಲ್ಲ, ಕೇಳ್ದಾ? ಹಲೋ ಹಲೋ, ವಿಹಾನ್, ನಾನು ಹೇಳೋ ಮಾತನ್ನ ಸಮಾಧಾನವಾಗಿ ಕೇಳ್ತ್ಯಾ? ಹೇಳು. ನಮ್ಮಿಬ್ರ ಪ್ರೀತಿನ ನಮ್ಮನೇಲಿ ಒಪ್ಕೋಬೇಕಂದ್ರೆ ನೀನು ಈ ಫೋಟೋಗ್ರಫಿನೆಲ್ಲ ಬಿಡ್ಲೇಬೇಕು ವಿಹಾನ್. ಸಾರಿ ಸಮಿ, ಅದೊಂದು ಬಿಟ್ಟು ಬೇರೆ ಏನಾದರೂ ಹೇಳು, ಮಾಡ್ತೀನಿ. ನಾನು ಎಕ್ಸಾಮ್ ಮುಗಿಸಿ ಊರಿಗೆ ಹೋಗಿದ್ ಕೂಡ್ಲೆ ಮದ್ವೆ ಅನ್ನೋ ಟಾಪಿಕ್ ಎತ್ತುತ್ತಾರೆ. ನಮ್ಮನೇಲಿ ಲವ್ನ ಒಪ್ಕೊಳ್ಳೋದೇ ಕಷ್ಟ ಇದೆ. ಅಂಥದ್ರಲ್ಲಿ ನೀ ಈ ಕ್ಯಾಮ್ರಾ ಇಟ್ಕೊಂಡು ಊರೂರು ತಿರುಗ್ತಿದ್ರೆ ಏನ್ ಕರೆದ್ ಕನ್ಯಾದಾನ ಮಾಡ್ತಾರೆ ಅನ್ಕೊಂಡಿದ್ಯಾ? ಸಮಿ, ನನ್ ಏಮೆ ಅಂತ ನಿಂಗೆ ಚೆನ್ನಾಗೇ ಗೊತ್ತು. ಎಲ್ಲ ಗೊತ್ತಿದೆ ನಿನ್ನ ಲವ್ ಮಾಡಿದ್ದು. ಬಟ್ ಇವಾಗ ಯಾಕೆ ಹಿಂಗ್ ಉಲ್ಟಾ ಮಾತಾಡ್ತಿದ್ಯಾ? ವಿಹಾನ್, ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಬೇಡ, ನಂಗೆ ನೀನೇನು ಅರ್ಥ ಮಾಡ್ಸೋದು ಬೇಡ. ನೀನು ಅರ್ಥ ಮಾಡ್ಕೊಂಡು ಬದುಕೋದ್ ಕಲಿ ಸಾಕು. ಸೊ ನೀನನ್ನ ಬಿಡಕ್ ರೆಡಿ ಇದೆಯಾ ಅಂತ ಆಯ್ತು. ಓಕೆ, ಬಟ್ ಕಡೆಯದಾಗೊಂದು ಮಾತು ಕೇಳಿಸ್ಕೊ. ನಿನ್ನ ಕಳ್ಕೊಳಕ್ ನನಗೂ ಇಷ್ಟ ಇಲ್ಲ. ನಾನೇ ದೂರ ಉಳ್ದಿದ್ದನ್ನ ದಯವಿಟ್ಟು ನನ್ನ ಹುಡ್ಕೋಕ್ ಹೋಗ್ಬೇಡ. ಗುಡ್ ಬೈ. ಫ್ಲಾಶ್ ಬ್ಯಾಕ್ ಹೋಗಿ ಸಾಕು. ನಡಿ ನಡಿ, ಕಾರಿತ್ತು. ಮಗ, ಪ್ರೀ ವೆಡ್ಡಿಂಗ್ ಶೂಟ್ ತಾನೆ? ಇರೋ ಫೋಟೋಸ್ ಎಲ್ಲ ಗೂಗಲ್ನಲ್ಲಿ ನೋಡ್ಕೊಂತೀನಿ. ಈಗ ಯಾಕೆ ಬೇಜಾರಾಗಿದ್ಯಾ? ಇಲ್ವಲ್ಲ, ಯಾಕೋ? ನೋಡ್ ಮಗ, ಬದುಕು ಅನ್ನೋದು ಭಗವಂತ ಮನುಷ್ಯನ್ ಕೊಟ್ಟರೆ ಲಾಸ್ಟ್ ಗಿಫ್ಟ್. ಹೆಂಗ್ ಸಾಯ್ತೀವಿ ಹೇಗ್ ಸಾಯ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನೆನ್ನೆ ಮರೆತು ನಾಳೆ ನಮ್ದೆ. ಈ ದಿನ ಖುಷಿಯಾಗಿರ್ಬೇಕು. ಅದನ್ನ ಬಿಟ್ಟು ಹಳೆದೆಲ್ಲ ನ್ಯಾಪ್ಸ್ಕೊಂಡು ಕೊರ್ಗೋದಿಂದ ಏನು ಯೂಸ್ ಇಲ್ಲ. ಅವಳ ನಗುನ್ ಮರೆತು ಮುಂದೆ ಸಾಯಕ್ಕೆ ನನ್ನ ಮನ್ಸು ಒಪ್ತಿಲ್ಲ ಮಗ. ಅವಳೇ ಬೇರೆ, ಅವಳ ನಗುನೇ ಬೇರೆ. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವಳು ಹೋದ್ಮೇಲೆ ನನ್ನ ಬದುಕಲು ಸುಮಾರು ಜನ ಹುಡುಗಿರು ಬಂದರು. ಆದರೆ ಯಾರಿಗೂ ಅವಳ ಜಾಗನ ತುಂಬ್ಸಕ್ಕಾಗಲಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡು ಒಂದಲ್ಲ ಒಂದಿನ ವಾಪಸ್ ಬಂದೇ ಬರ್ತಾಳೆ ನಮ್ಮ ಕೆಲೆ ಉಸಿರಾಡ್ತಾ ಇದ್ದೀನಿ. ಯಾವ ಇವೆಲ್ಲ Hi, Amaya Studios.
ನೈಸ್ ಟು ಮೀಟ್ ಯು. ಫೇಕ್ ಐಡಿಯಲ್ಲಿ ಅಂತ ನಂಬಿಕೆ ಬಂತಾ? ಸಮೀಕ್ಷಾ, ಬೈ ದ ವೇ ಇವಳೇ ನನ್ನ ಗೆಳತಿ, ಸಂಗಾತಿ. ಏನು ಹೇಳೋದು, ಎಲ್ಲ ಇವಳೇ ನನಗೆ, ಸಮೀಕ್ಷಾ ಅಂತ. ಹಾಯ್. ಹಾಯ್. ಶೂಟ್ ಶುರು ಮಾಡೋಣ. ಆದರೆ ನಮಗೆ ಪೋಸ್ ಎಲ್ಲ ಹೇಗೆ ಕೊಡೋದು ಗೊತ್ತಿಲ್ಲ, ನೀವು ಹೇಳ್ಕೊಡ್ಬೇಕು. ಶೋರ್. ಮೇಡಮ್ ಯಾಕೋ ಸ್ಮೈಲ್ ಮಾಡ್ತಾ ಇಲ್ಲ? ಇದ್ಯಾಕಮ್ಮ ಮುಖ ಹರಳೆನೆ ಕುಡ್ದವ್ರ ಥರ ಇದೆ? ಸ್ಮೈಲ್ ಮಾಡಮ್ಮ. ಮೇಡಮ್ ಸ್ಮೈಲ್ ಪ್ಲೀಸ್. ಕೆಲವೊಮ್ಮೆ ಕನ್ಸು ತುಂಬಿದವರೇ ನಮ್ಮ ಕಣ್ಣೀರಿಗೆ ಕಾರಣ ಆಗ್ಬಿಡ್ತಾರೆ. ನಾವು ಇಷ್ಟಪಡೋರು ನಮ್ಮ ಜೊತೆಲೇ ಇರಬೇಕು ಅಂತ ಏನಿಲ್ಲ, ಎಲ್ಲೇ ಇದ್ರೂ ಖುಷಿಯಾಗಿರಲಿ ಅನ್ನೋದಷ್ಟೇ ಪ್ರೀತಿ. ಅದಕ್ಕೆ ನಾವು ಹೇಳ್ತಿರೋದು ಸ್ಮೈಲ್ ಪ್ಲೀಸ್.